ಮುಡ ಹಗರಣದಲ್ಲಿ 100ಕ್ಕೆ 100ರಷ್ಟು ಸಿಎಂ ಪಾತ್ರ ಇಲ್ಲವೇ ಇಲ್ಲ. ಅವರ ಕುಟುಂಬ ಅನ್ನೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಚಲುವರಾಯಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ. ದೇವೇಗೌಡರಿಂದ ನೂರಾರು ನಾಯಕರು ಕಣ್ಣೀರು ಹಾಕಿದ್ದಾರೆ. ದೇವೇಗೌಡರ ಕಣ್ಣಲ್ಲಿ ನೀರು ಬರೋಕೆ ಅವರ ಫ್ಯಾಮಿಲಿ ಕಾರಣ ಅಂತ ಅವರು ಹೇಳಿದ್ದಾರೆ. ಹಿಟ್ ಅಂಡ್ ರನ್ ಮಾಡೋದು ಬಿಡಿ, ಅಭಿವೃದ್ಧಿ ಮಾಡಿ ಅಂತ ಕೇಂದ್ರ ಸಚಿವ ಎಚ್.ಡಿ.ಕೆ ವಿರುದ್ಧ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಈಗ ಸಿದ್ದರಾಮಯ್ಯನವರು ನೇರವಾಗಿ ಇನ್ವಾಲ್ವ್ ಆಗಿದ್ದರೆ ಖಂಡಿತ ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ರಿಸಿಗ್ನೇಷನ್ ಕೊಡಬೇಕು. ಹಿಂದೆ ಅವರೇ ಸಾಕಷ್ಟು ಸನ್ನಿವೇಶಗಳಲ್ಲಿ ಕೆಲವರಿಗೆ ರಿಸಿಗ್ನೇಷನ್ ಡಿಮ್ಯಾಂಡ್ ಮಾಡಿದ್ದಾರೆ, ಸತ್ಯ. ಬಟ್ ಅದು ಇದರಲ್ಲಿ ಈಗ ಮೊನ್ನೆ ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ಒಂದು ಯಾವುದು ಡಿನೋಟಿಫಿಕೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸು ಅವ್ರಿಗೆ ಡೈರೆಕ್ಟ್ ಮಾಡಿದೆ. ಲೋಕಾಯುಕ್ತದಲ್ಲಿ SIT ಎನ್ಕ್ವೈರಿ ಆಗಿದೆ. ಎನ್ಕ್ವೈರಿ ಆಗಿ ಲೋಕಾಯುಕ್ತಿಗೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಅಂಥವ್ರ ರಾಜೀನಾಮೆ ಆ ಥರ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವ್ರದ್ದಿದ್ದರೆ ಖಂಡಿತ ರಾಜೀನಾಮೆನ ಕೊಡ್ತಿದ್ರು, ಪಕ್ಷನೂ ಹೇಳ್ತಿದ್ರು, ನಾವೆಲ್ಲರೂ ಸಹ ಅದರಲ್ಲಿ ಬದ್ಧರಾಗ್ತಿದ್ದೋ. ಈಗ ಆ ಥರದ್ದೇನಿಲ್ಲ. 100ಕ್ಕೆ 100ರಷ್ಟು ಇವರು ಆ ವಿಚಾರಕ್ಕೆ ಸಂಬಂಧ ಇಲ್ಲ. ಇವರಿಗೆ ಒಂದೇ ಒಂದು ಮುಖ್ಯಮಂತ್ರಿಯವ್ರ ಕುಟುಂಬ ಅನ್ನೋದು ಬಿಟ್ಟರೆ ಇನ್ನು ಯಾವುದೇ ಥರದ ಈ ಪ್ರಕ್ರಿಯೆಯಲ್ಲಿ ಅವ್ರದ್ದು ಸಂಬಂಧ ಇಲ್ಲ. ಜೊತೆಗೆ ಮುಖ್ಯಮಂತ್ರಿ ಕುಟುಂಬ ಅಂದ ತಕ್ಷಣವೇ ಅವ್ರು ಊಟ ಮಾಡಬಾರ್ದು, ತಿಂಡಿ ತಿನ್ನಬಾರ್ದು, ಅವ್ರು ವ್ಯವಹಾರ ಮಾಡಬಾರ್ದು ಅಂತಿಲ್ಲ. ಅವ್ರಿಗೂ ಇಂಡಿಪೆಂಡೆಂಟಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾದಂಥ ವ್ಯವಹಾರ ಇರ್ತದೆ, ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಜೊತೆಗೆ ಹಿನ್ನೆಲೆ ಈ ಕೇಸ್ ಬಗ್ಗೆ ನೋಡಿದ್ರೂ ಸಹ ಅವರು ತಮ್ಮ ಹೆಂಡತಿ ಸಿದ್ದರಾಮಯ್ಯನವ್ರ ಹೆಂಡತಿ ಕೊಟ್ಟಿರೋದು, ಸಿದ್ದರಾಮಯ್ಯನವ್ರ ಹೆಂಡತಿ ಮೂಡಾಗೆ ಅರ್ಜಿ ಕೊಟ್ಟಿರೋದು, ಮೂಡಾ ಅರ್ಜಿ ಅವತ್ತಿನ ಸರ್ಕಾರ ತಿರಸ್ಕರಿಸಿ ಕಾನೂನು ಬಾಹಿರ ಅಂತ ಇವತ್ತು ಹೇಳೋರು. ಇವರು ತಿರಸ್ಕರಿಸ್ಬೇಕಾಗಿತ್ತು. ಯಾರು ಬೇಡ ಅಂತಿದ್ರು? ಸಿದ್ದರಾಮಯ್ಯನವ್ರು ಏನಾರ ಕಾನೂನು ಬಿಟ್ಟು ಕೊಡು ಅಂತ ಕೇಳಿದರೆ. ಸೊ ಅದರಿಂದ ಇವೆಲ್ಲ ರಾಜಕೀಯ ಪ್ರೇರಿತವಾದಂಥ ಚರ್ಚೆ, ತೀರ್ಮಾನನೂ ರಾಜ್ಯಪಾಲರು ರಾಜಕೀಯ ಪ್ರೇರಿತವಾದಂಥ ತೀರ್ಮಾನವನ್ನೇ ಇವರು ರಾಜ್ಯಪಾಲರು ಕೊಟ್ಟಿದ್ದಾರೆ. ಅವರು ತಿರುಗಿ ನೋಡಲಿ. ನೆನೆ ಹೇಳವ್ರೆ, ನಮ್ಮ ತಂದೆ ಕಣ್ಣೀರು. ಯಾರು ತಂದೆ ಕಣ್ಣೀರು ಹಾಕ್ಸಿರೋರು ನೋಡ್ರಿ. ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ, ತಿಳ್ಕೊಳ್ಳಿ. ದೇವೇಗೌಡರ ಬಗ್ಗೆ, ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರುಗಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಿರಿಯೋರು, ಮಾಜಿ ಪ್ರಧಾನಿ, ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ. ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ. ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ. ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ. ಅದು ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ನೀರು ತರಿಸಲಿಕ್ಕೆ ಫ್ಯಾಮಿಲಿ ಕಾರಣ. ಆದರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರ್ಸಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ. ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ, ಕುಮಾರಸ್ವಾಮಿಯವ್ರಿಗೂ ಗೊತ್ತು. ನಾವು ಅದನ್ನು ಚರ್ಚೆ ಬೇಡ, ಚರ್ಚೆ ಹೋಗೋದು ಬೇಡ. ಕುಮಾರಸ್ವಾಮಿಯವರೇ, ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಮೇಜರ್ ಇಂಡಸ್ಟ್ರೀಸ್ ಮಾಡಿ. ನಾವು ನಮ್ಗೇನು ಬೇಜಾರಿಲ್ಲ. ನಿಮ್ಮ ಕೈಲಾದದ್ದು ಮಂಡ್ಯಕ್ಕೂ ಸಹಾಯ ಮಾಡಿ. ಬೇಡ ಈ ಕುಮಾರಸ್ವಾಮಿಯವರೇ ಇವೆಲ್ಲ ಹೇಳಿಕೆ, ಹಿಟ್ ಅಂಡ್ ರನ್ನು ಇವೆಲ್ಲ ಬೇಡ. ಈಗ ಹಂಗೇನಾರ ಚರ್ಚೆ ಮಾಡೋದಾದ್ರೆ ಕುಮಾರಸ್ವಾಮಿಯವ್ರ ಜೊತೆಲಿ ನಾವೆಲ್ಲ ಈಗ ಇವನು ಇದ್ದಾನೆ, ಇವನು ಸ್ನೇಹಿತರು, ನನಗೆ ಜೊತೆಲೇ ಇದ್ದವರು, ಬರಲಿ ಎದುರುಗಡೆನೇ ಬೇಕಾದ್ರೆ ಚರ್ಚೆ ಮಾಡೋಣ. ಅದಕ್ಕೂ ಈಗ ಅಸೆಂಬ್ಲಿಲಿ ಒಂದು ಅವಕಾಶ ಇತ್ತು ಎದುರುಗಡೆ ಚರ್ಚೆ ಮಾಡೋದು. ಈಗಿಲ್ಲ, ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ. ಅಲ್ಲಿ ನಾವು ಹೋಗಿಲ್ಲ, ಇಲ್ಲ ಅವ್ರು ಬರೋಂಗಿಲ್ಲ. ಹಿಂಗಿದೆ. ಹಂಗೇನಾರು ಅವರ ಚರ್ಚೆ ಮಾಡಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ನಾವು ಅವ್ರ ಜೊತೆಲಿ ಇದ್ದೀವಿ. ಬಟ್ ಆದರೆ ಇವ್ರು ಮಾತಾಡೋದ್ರಿಂದ ಮಂಡ್ಯ ಜಿಲ್ಲೆಗಾಗಲಿ ಅಥವಾ ರಾಜ್ಯದ ಅಭಿವೃದ್ಧಿಗಾಗಲಿ ಹಿನ್ನಡೆ ಆಗೋದು ಬೇಡ. ಸಮಾಧಾನವಾಗಿ ಕೆಲಸ ಮಾಡೋಕ್ಕೆ ಹೇಳಿ, ಅವ್ರಿಗೆ ಒಳ್ಳೆ ಅವಕಾಶ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.